ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯರೇ, ಒಂದು ಮುಂಚಾನೆ ಸಮಯದಲ್ಲಿ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯವನ್ನು ನೋಡಿಕೊಳ್ತಾ ಇದ್ದೇವೆ. ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದೇನೆ, ಯಾರು ಅದನ್ನ ಮುಚ್ಚಲಾರರು ಎಂಬುದಾಗಿ. ಪ್ರಿಯರೇ, ನಮ್ಮ ದೇವರು ಬಾಗಿಲುಗಳನ್ನ ತೆರೆಯ ಮಾಡುವ ದೇವರಾಗಿದ್ದಾನೆ. ಅದನ್ನು ಬಾಗಿಲನ್ನು ತೆರೆಯುವಾಗ ಯಾರು ಆ ಬಾಗಿಲನ್ನ ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ಆತನು ಮುಚ್ಚಲ್ಪಡುವಾಗ ಯಾರು ಅದನ್ನ ತೆರೆಯುವುದಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯದಲ್ಲಿ ಹೇಳುವ ಹಾಗೆ ನಿಮ್ಮ ಎದುರಿನಲ್ಲಿ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದೇನೆ ಎಂಬುದಾಗಿ. ದೇವರು ನಿಮ್ಮ ಎದುರಿನಲ್ಲಿ ಅಂದರೆ ದೇವರ ಮಕ್ಕಳಾದಂತ ನಮ್ಮ ಎದುರಿನಲ್ಲಿ ಬಾಗಿಲುಗಳನ್ನು ತೆರೆದಿಟ್ಟಿದ್ದಾನೆ. ಪ್ರಿಯರೇ, ಆ ಬಾಗಿಲಿಗೆ ಪ್ರವೇಶ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವಾ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಅನೇಕ ಜನ ನಾವು ಯೋಚನೆ ಮಾಡ್ತೇವೆ, ಬಾಗಿಲನ್ನು ತೆರೆದಿದ್ದಾನೆ ಎಂಬುದಾಗಿ ಯೋಚನೆ ಮಾಡುವಾಗ ನಾವು ಆಸ್ತಿಯ ಬಾಗಿಲು, ಐಶ್ವರ್ಯದ ಬಾಗಿಲು, ಆಶೀರ್ವಾದದ ಬಾಗಿಲು ಎಂಬುದಾಗಿ ನಾವು ನೆನೆಸ್ತೇವೆ. ಪ್ರಿಯರೇ, ಅದು ಹೇಳುವಂಥದ್ದು ಪರಲೋಕ ರಾಜ್ಯದ ಬಾಗಿಲು. ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಪರಲೋಕ ರಾಜ್ಯದ ಬಾಗಿಲುಗಳನ್ನ ತೆರೆದಿಟ್ಟಿದ್ದಾನೆ. ಅದನ್ನ ಯಾರು ಕೂಡ ಮುಚ್ಚುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಯೋಬನ ಜೀವಿತವನ್ನು ನಾವು ನೋಡುವಾಗ ಸೈತಾನನು ದೇವರಿಂದ ಒಂದು ಅಪ್ಪಣೆಯನ್ನ ತೆಗೆದುಕೊಂಡು ಆತನನ್ನ ಶೋಧಿಸುವುದಕ್ಕೆ ಆತನು ಬಯಸಿದನು. ಶೋಧಿಸುವುದಕ್ಕೆ ಬಯಸುವಾಗ ಒಂದು ಮಾತನ್ನ ದೇವರು ಹೇಳ್ತಾನೆ, ಆತನ ಶರೀರದ ಮೇಲೆ ಅಥವಾ ಮರಣದ ಮೇಲೆ ನಿನಗೆ ಅಧಿಕಾರವಿಲ್ಲ ಎಂಬುದಾಗಿ. ಈ ಲೋಕದಲ್ಲಿ ನಾವು ಜೀವಿಸುವಾಗಲೂ ಪ್ರಿಯರೇ, ದೇವರು ನಮ್ಮ ಮುಂದೆ ಒಂದು ಬಾಗಿಲನ್ನು ಇಟ್ಟಿದ್ದಾನೆ. ಆತನನ್ನ ನಂಬಿದಂತ ಮಕ್ಕಳಿಗೆ ಬಾಗಿಲನ್ನ ತೆರೆದಿಟ್ಟಿದ್ದಾನೆ. ಆ ಬಾಗಿಲಿನಲ್ಲಿ ಪ್ರವೇಶ ಮಾಡಬೇಕಾದ್ರೆ ದೇವರ ವಾಕ್ಯಾರ್ಥದಲ್ಲಿ ನಾವು ಆತನಿಗೆ ಸೇರಲ್ಪಟ್ಟವರಾಗಿರ್ಬೇಕು, ಆತನಿಗೆ ಸಂಬಂಧಪಟ್ಟವರಾಗಿರ್ಬೇಕು. ಆಗ ದೇವರು ನಮ್ಮ ಮುಂದೆ ತೆರೆದಿಟ್ಟಿರತಕ್ಕಂಥ ಬಾಗಿಲನ್ನ ಯಾರು ಮುಚ್ಚದ ಹಾಗೆ ದೇವರು ಆ ಬಾಗಿಲನ್ನ ತನ್ನ ಮಕ್ಕಳಿಗೋಸ್ಕರವಾಗಿ ಯಾವಾಗಲೂ ತೆರೆದಿಟ್ಟಿರುವವನಾಗಿದ್ದಾನೆ. ಪ್ರಿಯ, ಇದರ ಮೂಲಕವಾಗಿ ನಾವು ಉತ್ತೇಜನಗೊಳ್ಳೋಣ. ದೇವರು ನಮಗೊಂದು ಬಾಗಿಲನ್ನು ತೆರೆದಿಟ್ಟಿದ್ದಾನೆ ಎಂಬುದಾಗಿ. ಆ ಬಾಗಿಲಿಗೆ ಪ್ರವೇಶ ಮಾಡೋದಕ್ಕೋಸ್ಕರ ನಾವು ಸಿದ್ಧರಾಗಿದ್ದೇವಾ ಎಂಬುದನ್ನ ಪರೀಕ್ಷಿಸಿಕೊಂಡು, ಒಂದು ವೇಳೆ ಇನ್ನೂ ಸಿದ್ಧರಾಗದಿದ್ದರೆ ನಮ್ಮನ್ನೇ ನಾವು ಸಿದ್ಧ ಮಾಡಿಕೊಳ್ಳೋದಕ್ಕೆ ಬಯಸೋಣ. ದೇವರು ಈ ವಾಕ್ಯದ ಮೂಲಕವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ವಾಕ್ಯವನ್ನ ಕೇಳುತ್ತಿರುವಂತ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ವಾಕ್ಯ ಹೇಳುವ ಹಾಗೆ ನಿಮ್ಮ ಎದುರಿನಲ್ಲಿ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದೇನೆ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಎದುರಿಗಿಟ್ಟಿರ್ತಕ್ಕಂಥ ಬಾಗಿಲಿಗೆ ಪ್ರವೇಶ ಮಾಡೋದಕ್ಕೆ ನಮ್ಮನ್ನ ಸಿದ್ಧಪಡಿಸು. ನಿನಗಿಷ್ಟವಿಲ್ಲದಂತ ಎಲ್ಲಾ ಕಾರ್ಯಗಳನ್ನ ತೆಗೆದು ಹಾಕಿ ಆ ಬಾಗಿಲಿನಲ್ಲಿ ಪ್ರವೇಶ ಮಾಡೋದಕ್ಕೆ ನಮಗೆ ಸಹಾಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಪ್ರೈಸ್ ದ ಲಾರ್ಡ್. ದೇವ ನಿಮ್ಮನ್ನ ಆಶೀರ್ವದಿಸಲಿ.